ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? ಟಿಡಿ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ಸೊ ನಮಸ್ತೆ ಕರ್ನಾಟಕ, ಗೆಲ್ಲಿ 1000 ರೂಪಾಯಿಂದ 10,000 ರೂಪಾಯಿ ಗೆಲ್ಲಿ. ಸೊ ಇದೇನಾದ್ರು ಸ್ಕ್ರಾಚ್ ಕಾರ್ಡ್ ಅಲ್ಲಿ ದುಡ್ಡು ಬರ್ತಾ ಇದೆಯಲ್ಲ, ಯಾಕೆ ಬಿಡ್ಬೇಕಂತ ಡೌನ್ಲೋಡ್ ಮಾಡೇ ಬಿಡ್ತಾರೆ. ಜೂಜಾಡೋ ಆ್ಯಪ್ಗಳಲ್ಲಿ ಗೇಮ್ ಆಡಿ ಅಂತ ಹೇಳ್ತಾರೆ. ಸೊ ದೇರ್ ಆರ್ ಸರ್ಟನ್ ರೂಲ್ಸ್. ಇಷ್ಟು ಪ್ರಾಫಿಟ್ ವಿಡ್ರಾ ಮಾಡ್ಬೋದು, ಇಷ್ಟು ವಿಡ್ರಾ ಮಾಡೋಕ್ಕಾಗಲ್ಲ ಅಂತ. ಟೈಮ್ ಪಾಸ್ ಹೋಗಿ ಅಡಿಕ್ಷನ್ ಆಗುತ್ತೆ, ಅಡಿಕ್ಷನ್ ಹೋಗಿ ಲೈಫೇ ಹಾಳು ಮಾಡುತ್ತೆ. मेरी माँ टीचर है सर. तुम्हारी माँ टीचर है और मेरी माँ हमसे बात नहीं करना चाहती हैं. बीटेक की फीस हम हार के जुआ में. अभी मेरे ऊपर 96 लाख रुपए का कर्ज है. कोई बात नहीं करता. ಸೊ ರಮೇಶ್ ಸರ್ಕಲ್ 10,000 ರೂಪಾಯಿ ಫ್ರೀ ಎಂಜಾಯ್ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಅಂತ ಆಗ್ತದೆ. MS ಧೋನಿ ಇರ್ಬೋದು, ಸೌರವ್ ಗಂಗೂಲಿ ಆಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ಗಳು. ಎಷ್ಟೋ ಜನ ಪಾಪ ಪ್ರಾಣನೇ ಕಳ್ಕೊಂಡಿದ್ದಾರೆ ಈ ಆ್ಯಪ್ಸ್ ಇಂದ. ಸೊ ಇದು ಎಕ್ಸ್ಪೆಷಲಿ ಟೈರ್ 2 ಸಿಟೀಸ್ನ ಅವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗ್ ಅಲ್ಲಿ. ನಮ್ಮಲ್ಲಿ ಈಗಲೇ ಜುಲೈವರೆಗೂ 61 ಕೇಸ್ ಆಗಿದೆ. ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು 32 ಕೋಟಿ. ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಅನ್ಕೊಂಡ್ಬಿಟ್ಟು ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಬರೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೇವ್ರಿಗಿಂತ ದೊಡ್ಡ ದೇವ್ರ ಅಂದ್ರೆ ಸೆಬಿ. SBI ಬ್ಯಾಂಕು ಸ್ಕ್ಯಾಮಾ, ನಮ್ಮ ಗೌರ್ಮೆಂಟ್ ಸಹ ಸ್ಕ್ಯಾಮಾ, LICನೂ ಸ್ಕ್ಯಾಮಾ. ಬಿ ಕೇರ್ಫುಲ್, ಬಿ ಅಲರ್ಟ್. ಸೊ ನಮಸ್ತೆ ಕರ್ನಾಟಕ. ಸೊ ಗೂಗಲ್ ಪೇ ಯೂಸ್ ಮಾಡೋದು ಹೆಂಗೆ, ಗೂಗಲ್ ಪೇಯಲ್ಲಿ ಯಾವ ಥರ ನಿಮ್ಮ ದುಡ್ಡು ಹಾಳಾಗ್ತಾ ಇದೆ, ಗೂಗಲ್ ಪೇ ನಂಬ್ಕೊಂಡು ಯಾವ ಥರ ತುಂಬ ಜನ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು ಅನ್ನೋದು ಒಂದು ಸ್ಟೋರಿ ನೋಡೋಣ ಬನ್ನಿ. ಸಿ ಗೂಗಲ್ ಪೇಯಲ್ಲಿ ನಾನು ಸಹ ಟ್ರಾನ್ಸಾಕ್ಷನ್ಸ್ ಮಾಡ್ತೀನಿ, ಫೋನ್ಪೇ ಸಹ ನಾನು ಯೂಸ್ ಮಾಡ್ತೀನಿ. ಬಟ್ ಗೂಗಲ್ ಪೇಯಲ್ಲಿ ಸೊ ಮೊದಲೆಲ್ಲ ನಾವು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ನಮ್ಗೊಂದು ಸ್ವಲ್ಪ ರಿವಾರ್ಡ್ 3 ರೂಪೀಸ್, 5 ರೂಪೀಸ್, 10 ರೂಪಾಯಿ, ಈವನ್ 1000 ರೂಪಾಯಿ ಸಹ ರಿವಾರ್ಡ್ ಬಂದಿರೋದು ಉಂಟು. ಸೊ ನಾವೇನು ಮಾಡ್ತೀವಿ, ಗೂಗಲ್ ಪೇ ಓಪನ್ ಮಾಡಿದೆ, ಅಲ್ಲಿ ಸ್ಕ್ರ್ಯಾಚ್ ಕಾರ್ಡ್ಸ್ ಇದೆ, ಸ್ಕ್ರ್ಯಾಚ್ ಕಾರ್ಡ್ನ ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಅದೇನೋ ಆಫರ್ ಬರ್ತಾ ಇದೆ, ಲೆನ್ಸ್ ಕಾರ್ಡ್ ಆಫರು, ಮತ್ತು ಇನ್ನೊಂದು ಆಫರು ಎಲ್ಲ ಬರ್ತಾ ಇದೆ. ಲಾಸ್ಟಿಗೆ ಇನ್ನು ಸ್ವಲ್ಪ ಕೆಳಗಡೆ ಬಂದವಾಗ ನನಗೆ ಇದೇನೋ ರಮ್ಮಿ ಸರ್ಕಲ್ ಆಫರು, A2B ಆಫರು, A23 ಆಫರ್ ಅಂತ ಬಂತು. ಸೊ ಅಲ್ಲಿ ನೋಡಿದ್ರೆ ಗೆಲ್ಲಿ 1000 ರೂಪಾಯಿಂದ 10,000 ರೂಪಾಯಿ ಗೆಲ್ಲಿ ಅಂತ ಬಂತು. ಸೊ 10,000 ರೂಪಾಯಿ ಫ್ರೀಯಾಗಿ ಬರ್ಬೇಕಾದ್ರೆ ಯಾಕೆ ಬಿಡಬೇಕು ಅಂತ ತುಂಬ ಜನ ಏನು ಮಾಡ್ತಾರೆ, ಆ ಸ್ಕ್ರ್ಯಾಚ್ ಕಾರ್ಡ್ 10,000 ರೂಪಾಯಿ ಫ್ರೀಯಾಗಿ ಬಂತು, ಇನ್ನೊಂದರಲ್ಲಿ ಯಾವ್ದಾದ್ರು 3,333 ರೂಪಾಯಿ, ಅದನ್ನು ಸಹ ಪ್ರಾಫಿಟ್ ಅಂತೆ. ಸೊ ಆ ಪ್ರಾಫಿಟ್ ಹೆಂಗಿರೂ ತುಂಬ ಜನಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಸೊ ಇದೇನಾದರೂ ಸ್ಕ್ರ್ಯಾಚ್ ಕಾರ್ಡಲ್ಲಿ ದುಡ್ಡು ಬರ್ತಾ ಇದೆಯಲ್ಲ, ಯಾಕೆ ಬಿಡಬೇಕಂತ ಡೌನ್ಲೋಡ್ ಮಾಡೇ ಬಿಡ್ತಾರೆ. ಸೊ 10,000 ರೂಪಾಯಿ ಫ್ರೀಯಾಗಿ ಬರ್ತಾ ಇದೆ, ವಿಡ್ರಾ ಮಾಡೋಣ ಅಂತ. ಸೊ ಅವ್ರೇನು ಹೇಳ್ತಾರೆ, 2,000 ರೂಪೀಸ್ ಹಾಕಿ ಅಂತ ಹೇಳ್ತಾರೆ. ಅದರಲ್ಲಿ ರಮ್ಮಿ ಸರ್ಕಲ್ ಆಗಲಿ, ಬೇರೆ ಬೇರೆ ಬೆಟ್ಟಿಂಗ್ ಆ್ಯಪ್ಗಳು ಜೊತೆಗೆ ಈ ಥರ ಒಂದು ಜೂಜಾಡೋ ಆ್ಯಪ್ಗಳಲ್ಲಿ ಸೊ 2,000 ಹಾಕಿ ಅಲ್ಲಿ ಆಡಿ, ಗೇಮ್ ಆಡಿ ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತೀವಿ, 2,000 ಹಾಕ್ಬಿಟ್ಟು ಇದೆಲ್ಲ ಗೇಮ್ ಎಲ್ಲ ಆಡಿ ಚೆನ್ನಾಗಿ ಪ್ರಾಫಿಟ್ ಮಾಡಿಕೊಂಡು 2,000 ಪ್ಲಸ್ ಅದೊಂದು 10,000 ಎಲ್ಲ ಒಂದು 20,000 ಆಗುತ್ತೆ. ಸೊ ವಿಡ್ರಾ ಮಾಡೋಣ ಅಂತ ಹೋದವಾಗ ವಿಡ್ರಾ ಮಾಡೋಕ್ಕೆ ಬಿಡಲ್ಲ. ಸೊ ಅವಾಗ ಗೊತ್ತಾಗುತ್ತೆ ಸೊ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದೇ ಥರ ಏನು ಮಾಡ್ತಾರೆ, ಸೊ ನೆಕ್ಸ್ಟ್ ವಿಡ್ರಾ ಮಾಡೋಕ್ಕೆ ಸ್ವಲ್ಪ ದುಡ್ಡನ್ನು ಬಿಡ್ತಾರಲ್ಲ. ಸೊ ದೇರ್ ಆರ್ ಸರ್ಟನ್ ರೂಲ್ಸ್. ಇಷ್ಟು ಪ್ರಾಫಿಟ್ ವಿಡ್ರಾ ಮಾಡ್ಬೋದು, ಇಷ್ಟು ವಿಡ್ರಾ ಮಾಡೋಕ್ಕಾಗಲ್ಲ ಅಂತ. ನಾವೇನು ಮಾಡ್ತೀವಿ, ವಿಡ್ರಾ ಮಾಡಿರೋ ಪ್ರಾಫಿಟಲ್ಲಿ ಸೊ ವಿಲ್ ಸ್ಟಾರ್ಟ್ ಲೀಡಿಂಗ್ ಅವರ್ ಲೈಫ್ ಹ್ಯಾಪಿಲಿ. ಸೊ ಆಮೇಲೆ ಏನಾಗುತ್ತೆ, ಈ ರಮ್ಮಿ ಸರ್ಕಲ್ಗೂ, A2Bಗೂ, ಜೊತೆಗೆ My11 ಸರ್ಕಲ್ಗೂ, Dream11ಗೂ ಇದಕ್ಕೂ ನಾವು ಅಡಿಕ್ಷನ್ ಆಗಿಬಿಡ್ತೀವಿ. ಯಾಕಂದರೆ Dream11ದು 10,000 ರೂಪೀಸ್ ಕೂಪನ್ ಬಂತು. ಆ 10,000 ಯಾಕೆ ಬಿಡಬೇಕು, 10,000 ರೂಪಾಯಿನ ಯಾಕೆ ಬಿಡಬೇಕು ಅಂತ ಆಫರ್ನ ಯೂಸ್ ಮಾಡೋಕ್ಕೆ ಹೋದವರು Dream11ಗೆ, ರಮ್ಮಿ ಸರ್ಕಲ್ಗೆ, A2Bಗೆ, ಈ ಥರ ಸ್ಕ್ಯಾಮ್ ಆ್ಯಪ್ಗಳಿಗೆ, ಬೆಟ್ಟಿಂಗ್ ಆ್ಯಪ್ಗಳಿಗೆ, ಜೂಜಾಡೋ ಆ್ಯಪ್ಗಳಲ್ಲಿ ಅಡಿಕ್ಷನ್ ಆಗಿಬಿಡ್ತೀವಿ. ಸೊ ದುಡ್ಡು ಮಾಡೋದಕ್ಕಂತ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟು ಟೈಮ್ ಪಾಸ್ ಆಗುತ್ತೆ, ಟೈಮ್ ಪಾಸ್ ಹೋಗಿ ಅಡಿಕ್ಷನ್ ಆಗುತ್ತೆ, ಅಡಿಕ್ಷನ್ ಹೋಗಿ ಲೈಫೇ ಹಾಳು ಮಾಡುತ್ತೆ. ಇವಾಗ ನೋಡಿ, ಫೋನ್ಪೇಗೆ ಹೋಗ್ತೀನಿ, ಗೂಗಲ್ ಪೇ ಸ್ಟೋರಿ ಹಿಂಗಾದರೆ ಫೋನ್ಪೇಗೆ ಹೋದೆ. ಫೋನ್ಪೇಯಲ್ಲಿ ನೀವು ನೋಡಿದ್ರೆ ಅಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತಿದೆ 100 ರೂಪಾಯಿ. ಸೊ ಇದೇನು 100 ರೂಪಾಯಿ ಸುಮ್ಮನೆ ಕೂತ್ಕೊಂಡು ರೆಫರ್ ಮಾಡಿದ್ರೆ ಸಾಕಲ್ಲ, 100-150 ರೂಪಾಯಿ ಬರ್ತದಂತ ರೆಫರ್ ಮೇಲೆ ಕ್ಲಿಕ್ ಮಾಡಿದಾಗ ಗೊತ್ತಾಯಿತು, ಅಲ್ಲಿ ರೆಫರ್ ಮಾಡಬೇಕಾಗಿರೋದು ಯಾವ ಆ್ಯಪ್ ಅಂದರೆ MPL, A2B, A23, ರಮ್ಮಿ ಸರ್ಕಲ್ಲು, My11 ಸರ್ಕಲ್ಲು, ಈ ಥರ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ನಮಗೆ 150 ರೂಪಾಯಿ ಸಿಗುತ್ತೆ ಅಂತ ದುರಾಸೆಗೆ ನಮ್ಮ ಫ್ರೆಂಡ್ಸಿಗೆ ಕಳಿಸೋದು, ರಮ್ಮಿ ಸರ್ಕಲ್ ಆಡೋ ಮಗ, My11 ಸರ್ಕಲ್ ಆಡೋ ಅಂತ ಹೇಳೋದು. ಸೊ ಅವ್ನಿಗೆ ಹೇಳ್ಕೊಡೋದು, ಇದು ನೋಡಿ ಏನಿಲ್ಲ, ಹಿಂಗೆ ಹೋಗೋದು, ಹಿಂಗೆ ಆಟ ಹಾಕೋದು, ಕಾರ್ಡ್ಸ್ನ ಹಿಂಗೆ ಸ್ವಾಪ್ ಮಾಡೋದು. ಸೊ ಈ ಥರ ಜಸ್ಟ್ ಲೈಕ್ ಕಾರ್ಡ್ಸ್ ಗೇಮ್ ಅಲ್ಲ, ಅದೇ ಕಾರ್ಡ್ಸ್ ಗೇಮ್ ಆಡ್ಕೋ ಅಂತ ಬಿಟ್ಬಿಡೋದು. ನೋಡಿ ಇದು ಕ್ರಿಕೆಟ್ ಅಂತ, ಇದು 11 ಜನ ಇರ್ತಾರೆ, ಟೀಮ್ ಸೆಲೆಕ್ಟ್ ಮಾಡೋದು ಬಿಟ್ಬಿಡೋದು. ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಅಪ್ಪಿ ಸ್ವಲ್ಪ ದುಡ್ಡು ಬಂದುಬಿಡುತ್ತೆ. ಇನ್ನು ದುಡ್ಡು ಬಂದಮೇಲೆ ನಿಲ್ಲಿಸ್ತಾರ, ಇನ್ನು ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಸೊ ಏನೋ ಒಂದು ಆಫರ್ 100 ರೂಪಾಯಿ ಆಫರ್ಗಾಗಿ
100 ರೂಪಾಯಿ ದುಡ್ಡುಗೋಸ್ಕರ ಇಲ್ಲ 3,000 ರೂಪಾಯಿ ದುಡ್ಡುಗೋಸ್ಕರ ಆಫರ್ ಯುಟಿಲೈಸ್ ಮಾಡ್ಕೊಳಕ್ಕಂತ ಹೋದವರು ನೆಕ್ಸ್ಟ್ ಟೈಮ್ ಪಾಸ್ ಆಗಿ ನೆಕ್ಸ್ಟ್ ಅಡಿಕ್ಷನ್ ಆಗಿ ಲೈಫೇ ಹಾಳು ಮಾಡ್ಕೊಂಡಿರೋರು ಲಕ್ಷಾಂತರ ಜನ. तुमने ये गेम खेला? कितने पैसे गवाए? अभी मेरे ऊपर 96 लाख रुपए का कर्ज है। कितने? 96 लाख। 96 लाख रुपए का कर्ज है। मेरी माँ टीचर है सर। तुम्हारी माँ टीचर है और मेरी माँ हमसे बात नहीं करना चाहती है। कोई नहीं, हाँ? कोई बात नहीं करता। बीटेक की फीस हम हार गए जुआ में। बीटेक की फीस हार गए जुए में। ಈ ವಿಡಿಯೋ ಮೇನ್ ಗುರಿ ಬಂದು ಯಾರು ಸಹ ಗೂಗಲ್ ಪೇ, ಫೋನ್ ಪೇ ಆ್ಯಪ್ಗಳಲ್ಲಿ ರೆಫರ್ ಅಂಡ್ ಅರ್ನ್, ಜೊತೆಗೆ ಗೂಗಲ್ ಪೇಯಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಸಿಗುತ್ತೆ, ಸ್ಕ್ರ್ಯಾಚ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಆಸೆಗೆ ಹೋಗಿ ಅಲ್ಲೇನೋ ಆಫರ್ ಬಂದು ಅಲ್ಲಿ ನೋಡಿದ್ರೆ ಆಫರ್ ನೀವು ನೋಡಿದ್ರೆ ಬರೀ ರಮೇಶ್ ಸರ್ಕಲ್ ಆಫರೇ ಇದೆ. ಸೊ ರಮೇಶ್ ಸರ್ಕಲ್ 10,000 ರೂಪಾಯಿ ಫ್ರೀ ಎಂಜಾಯ್ ಇನ್ಸ್ಟ್ಯಾಂಟ್ ಕ್ಯಾಶ್ ಬ್ಯಾಕ್ ಅಂತ ಆಗ್ತಾನೆ, 650 ರೂಪಾಯಿ ಕ್ಯಾಶ್ ಬ್ಯಾಕ್, 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಇನ್ಸ್ಟ್ಯಾಂಟೇನಿಯಸ್ ಅಂತ ಆಗ್ತವೆ. ಸೊ ನಮ್ಮನ್ನು ಫೋರ್ಸ್ಫುಲಿ ದೇ ವಿಲ್ ಮೇಕ್ ಅಸ್ ಟು ಡೌನ್ಲೋಡ್ ದ ರಮೇಶ್ ಸರ್ಕಲ್ ಆರ್ ಮೈ 11 ಸರ್ಕಲ್ ಆರ್ ಡ್ರೀಮ್ 11. ಸೊ ಇದಕ್ಕೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ಗಳು ಸಹ ಇದ್ದಾರೆ. ಸೊ ಡ್ರೀಮ್ 11ಗೆ MS ಧೋನಿ ಇರ್ಬೋದು, ಆ್ಯಂಡ್ ಮೈ 11 ಸರ್ಕಲ್ಗೆ ಸೌರವ್ ಗಂಗೂಲಿ ಆಗಿರ್ಬೋದು. ಸೊ ಇವರೆಲ್ಲ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ಗಳು. ಸೊ ಇವರೆಲ್ಲ ಆಲ್ರೆಡಿ ಕ್ರಿಕೆಟ್ ಆಡಿ ಸಿಕ್ಕಾಪಟ್ಟೆ ದುಡ್ಡನ್ನು ಮಾಡಿದ್ದಾರೆ. ಬಟ್ ಸ್ಟಿಲ್ ಸೊ ಅವರೊಂದು ಏನೋ ಒಂದು ಕಂಪ್ನಿಗೆ ಪ್ರಮೋಷನ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಬಟ್ ಪ್ರಾಕ್ಟಿಕಲಿ ಈ ಥರ ದೊಡ್ಡ ದೊಡ್ಡ ಸ್ಟಾರ್ಗಳೇ ಅವರು ರಮ್ಮಿ ಸರ್ಕಲ್ ಮಾಡ್ತಾರ? 100% ಇಲ್ಲ. ಸೊ ಸುಮ್ಮನೆ ಹೇಳ್ತಾರೆ. ಸೊ ಅದರಿಂದ ಇನ್ಫ್ಲೂಯೆನ್ಸ್ ಆಗೋದು ಯಾರು? ಸೊ ಕಾಮನ್ ಮ್ಯಾನ್. ಸೊ ಕಾಮನ್ ಮ್ಯಾನು ಅದು ಎಕ್ಸ್ಪೆಷಲಿ ಯೂತ್, ಚಿಕ್ಕ ಇವಾಗ ತಾನೇ PUC ಓದಿರ್ತಾರೆ, ಡಿಗ್ರಿ ಮಾಡಿರ್ತಾರೆ. ಅವ್ರಿಗೇನು ಅಂದರೆ ವಿದ್ಯೆ ತಲೆಗೆ ಹಚ್ತಾ ಇರಲ್ಲ, ಅಲ್ಲಿ ಡಿಗ್ರಿಯಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ತಾ ಇರ್ತದೆ. ಈ ಥರ ದಾರಿನ ಚೇಂಜ್ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ಅಲ್ಟಿಮೇಟ್ಲಿ ಎಲ್ಲರೂ ದುಡ್ಡು ಬೇಕಂತಲೇ ಹೋಗ್ತಾ ಇರ್ತಾರೆ. ಫೈನಲಿ ದೇ ಲ್ಯಾಂಡ್ ಅಪ್ ಇನ್ ಈ ಥರ ಬೆಟ್ಟಿಂಗ್ ಆ್ಯಪ್ಸು, ಈ ಥರ ಸ್ಕ್ಯಾಮ್ ಆ್ಯಪ್ಗಳಿಗೋಗಿ ಲೈಫನ್ನೇ ಹಾಳು ಮಾಡಿಕೊಂಡು ಸೊ ಅಡಿಕ್ಷನ್ ಆಗಿ ಸೊ ಸಿಕ್ಕಾಪಟ್ಟೆ ಸಾಲಗಳಿಗೆ ಸಿಕ್ಕಾಕೊಂಡು ಎಷ್ಟೋ ಜನ ಪಾಪ ಪ್ರಾಣನೇ ಕಳ್ಕೊಂಡಿದ್ದಾರೆ ಈ ಆ್ಯಪ್ಸಿಂದ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಸೆಲೆಬ್ರಿಟೀಸ್ ಬಂದುಬಿಟ್ಟು ಕೇಸರಿ ಪಾನ್ ಮಸಾಲ ತಿನ್ನಿ ಅಂತ ಹೇಳ್ತಾರೆ. ಅದನ್ನು ಇನ್ಫ್ಲೂಯೆನ್ಸ್ ಮಾಡಿ ಚಿಕ್ಕ ಮಕ್ಕಳು ಇದೇನೋ ಕೇಸರಿ ಪಾನ್ ಮಸಾಲ ಏನೋ ಗುಟ್ಕಾ ತಿನ್ಬೇಕಂತ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ರಮ್ಮಿ ಸರ್ಕಲ್ ಅಂತ ಬೆಟ್ಟಿಂಗ್ ಆ್ಯಪ್ಗಳನ್ನು ಮಾಡಿಕೊಂಡು ಅಲ್ಲಿಂದ ತುಂಬ ಸ್ಕ್ಯಾಮ್ಗಳಿಗೆ ಒಳಗಾಗಿ ತುಂಬ ದುಡ್ಡು ಕಳ್ಕೊತಾರೆ. ಸೊ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ನ ಮಾತಾಡಬೇಕಂದ್ರೆ, ರೀಸೆಂಟ್ಲಿ ನಮ್ಮ ಮಹಿಳೆ IPS ಆಫೀಸರ್ ಬಂದು ಸೊ ಬೆಂಗಳೂರು ಸುತ್ತಮುತ್ತ ನಡೆದಿರೋ, ಕರ್ನಾಟಕದಲ್ಲಿ ನಡೆದಿರುವ 35 ಕೋಟಿ ಸ್ಕ್ಯಾಮನ್ನು ತುಂಬ ನೀಟಾಗಿ ಬಿಚ್ಚಿಟ್ಟಿದ್ದಾರೆ. ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ. ನಮ್ಮಲ್ಲಿ ಈಗಲೇ ಜುಲೈವರೆಗೂ 61 ಕೇಸ್ ಆಗಿದೆ. ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು 32 ಕೋಟಿ. ಸೊ ಈ ಸ್ಕ್ಯಾಮನ್ನು ನೋಡಿ ತುಂಬ ಜನ ಏನು ಅನ್ಕೊಂಡಿದ್ದಾರೆ, ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಅನ್ಕೊಂಡ್ಬಿಟ್ಟು ತುಂಬ ಜನ ಸ್ಟಾಕ್ ಮಾರ್ಕೆಟ್ ಬರೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನನಗಂತೂ ಆಶ್ಚರ್ಯ ಆಗುತ್ತೆ. ಸೊ ಒಂದು ರಿಯಲಿಸ್ಟಿಕ್ ಸ್ಟೋರಿ ಏನಂದರೆ, ಸೊ ರೀಸೆಂಟ್ಲಿ ರಾಯಚೂರಲ್ಲಿ 5% ತಿಂಗಳು ಕೊಡ್ತೀನಿ, 10% ಕೊಡ್ತೀನಿ ಅಂತ ಒಂದು ದೊಡ್ಡ ಸ್ಕ್ಯಾಮ್ ಆಯ್ತಂತೆ. ಎಷ್ಟೋ ಸಾವಿರಾರು ಕೋಟಿ ದೊಡ್ಡ ಸ್ಕ್ಯಾಮ್ ಆಯ್ತಂತೆ. ಸೊ ಈ ಸ್ಕ್ಯಾಮ್ ಹೆಂಗೆ ನಡೀತು ಅಂದರೆ, ಸೊ ದೇರ್ ಆರ್ ಮೆನಿ ಪೀಪಲ್. ಸೊ ಇದು ಹೆಂಗಂದರೆ, ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ, ನನಗೆ ದುಡ್ಡು ಕೊಡು, ನಿನಗೆ ತಿಂಗಳಿಗೆ 5% ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಾವೇನು ಅನ್ಕೋತೀವಿ, ತಿಂಗಳು 5% ಫ್ರೀಯಾಗಿ ಬರುತ್ತಲ್ಲ, ಈಸಿಯಾಗಿ ಬರುತ್ತಲ್ಲ. ಸೊ ಯೋಚನೆ ಮಾಡಿ, 5% ನೀವೇನಾದ್ರು ತಿಂಗಳಿಗೆ ಮಾಡಿದ್ರೆ ವರ್ಷಕ್ಕೆ 60% ಏನಾದ್ರು ನೀವು ವರ್ಷಕ್ಕೆ ದುಡಿಯೋಂಗಿದ್ರೆ ನೆಕ್ಸ್ಟ್ 20 ವರ್ಷಗಳಲ್ಲಿ ನೀವು ಸಾವಿರಾರು ಕೋಟಿ ಒಡೆಯ ಆಗ್ತೀರಾ. ಸೊ ಸಾವಿರಾರು ಕೋಟಿ, ಅದು ಏನೋ ನಮ್ಮ ದುಡ್ಡನ್ನ ತೊಗೊಂಡೋಗಿ ಬೇರೆಯವ್ರು ಕೊಟ್ಟರೆ ಬೇರೆಯವ್ರು ನನಗೆ 5% ತಿಂಗಳ ಕೊಡ್ತಾರಂತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬ ರೋಡಲ್ಲಿ ಹೋಗೋನು ಬಂದ್ಬಿಟ್ಟು ನಮ್ಮ ಲೈಫನ್ನು ಫುಲ್ ಟಾಪ್ಗೆ ಎತ್ಬಿಡ್ತೀನಿ, ನೀನು ಅಂಬಾನಿ ಮಾಡ್ತೀನಿ ಅಂದರೆ ನಾವು ನಂಬೋತೀವಿ ಅಂದರೆ ನಮ್ಗೆ ಎಷ್ಟು ಮೂರ್ಖತನ ನಮಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿರೋರು ಮೋಸ್ಟ್ ಆಫ್ ದೆಮ್ ಆರ್ ಎಜುಕೇಟೆಡ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆ್ಯಂಡ್ ತುಂಬ ಜನ ದುಡ್ಡಿರೋರು ಸಿಕ್ಕಾಪಟ್ಟೆ ಕೋಟಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಾನು ಕೇಳಿರೋ ಕಥೆಯಲ್ಲಿ ಒಬ್ಬರು ಪೆಟ್ರೋಲ್ ಬಂಕ್ ಎಂಪ್ಲಾಯಿ, ಅವರು ಸಹ 3 ಲಕ್ಷ ಸಾಲ ಮಾಡಿ ದುಡ್ಡು ಹಾಕ್ಬಿಟ್ಟಿದ್ದಾರೆ. ಸೊ ಇವರೆಲ್ಲ ದುಡ್ಡನ್ನ ತೊಗೊಂಡು 5% ಕೊಡ್ತೀನಿ ಅಂತ 5% ಸ್ಟಾರ್ಟಿಂಗಲ್ಲಿ 1 ಇಯರ್ ಕೊಟ್ಟಿದ್ದಾರೆ. ಸೊ ಏನಾಯಿತು, 5% ನಿಮಗೆ 1 ಇಯರ್ ಕೊಟ್ಟರು ಆಲ್ಮೋಸ್ಟ್ ನೀವು ಹಾಕಿರೋ 1 ಲಕ್ಷಕ್ಕೆ 60,000 ವಾಪಸ್ ಬಂದೇ ಬಿಡ್ತು. ಸೊ ಇವಾಗ ನೀವೇನು ಅನ್ಕೋತೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಈ ಸ್ಕೀಮ್ಗೆ ನಮ್ಮ ಫ್ರೆಂಡ್ಸ್ನು ಸೇರಿಸೋಣ, ಹೆಂಗಿರೋ ರೆಫರಲ್ ಬೆನಿಫಿಟ್ 5% ಕೊಡ್ತಾರಂತೆ. ನಿಮ್ಮ ಫ್ರೆಂಡ್ಸ್ ಏನಾದ್ರು ಅಲ್ಲಿ ದುಡ್ಡು ಹಾಕಿದ್ರೆ ಸೊ ನಿಮಗೆ 5%, ಅವ್ರೇನು ದುಡ್ಡು ಹಾಕ್ತಾರೆ, ಲೆಟ್ಸ್ ಅವರು 10 ಲಕ್ಷ ಹಾಕಿದ್ರೆ ನಿಮ್ಗೆ 50,000 ಕಮಿಷನ್ ಸಿಗುತ್ತೆ. ಸೊ ನೀವೇನು ಮಾಡ್ತೀರಾ, ನೀವು ಹಾಕಿರೋದು 1 ಲಕ್ಷ, ನಿಮ್ಮ ಫ್ರೆಂಡ್ ಹತ್ರ 10 ಲಕ್ಷ ಇರುತ್ತೆ, ಕರ್ಕೊಬಂದು ಆ ಸ್ಕೀಮಿಗೆ ಸೇರಿಸ್ಬಿಡೋದು. ಯಾಕಂದರೆ 5% ಇಮಿಡಿಯೇಟ್ ಕಮಿಷನ್ ನಿಮಗೆ ಕೊಡ್ತಾರಲ್ಲ. ಈ ಥರ ರೆಫರಲ್ ಬೆನಿಫಿಟ್ ಅಂತ ಹೇಳಿ ರೆಫರ್ ಮಾಡಿ ಎಷ್ಟೋ ಸಾವಿರಾರು ಕೋಟಿ ಸೊ ರಾಯಚೂರಲ್ಲಿ ನಡೆದಿದೆ.
ಆ್ಯಂಡ್ ಈವನ್ ಇದು ಗುಲ್ಬರ್ಗದಲ್ಲೂ ನಡೆದಿದೆ, ದಾವಣಗೆರೆಯಲ್ಲೂ ನಡೆದಿದೆ. ಸೊ ಇದು ಎಕ್ಸ್ಪೆಷಲಿ ಟೈರ್ 2 ಸಿಟೀಸ್ನ ಅವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಟೈರ್ 2 ಸಿಟೀಸಲ್ಲಿ ಅಷ್ಟೊಂದು ಏನೂ ಗೊತ್ತಾಗಲ್ಲ, ಕರೆ ನಂಬಿಡ್ತಾರಲ್ಲ ಜನ. ಸೊ ಅಲ್ಲಿ ತುಂಬ ಎಥಿಕ್ಸ್ ಇರೋ ಜನಗಳಿರ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಗುರುತು ಪರಿಚಯ ಇರೋರು ಹಿಂಗೆ ಮಾಡಿ ಅಂದರೆ ಕೊಟ್ಟೇ ಬಿಡ್ತಾರೆ ದುಡ್ಡು. ಸೊ ಎಕ್ಸ್ಪೆಷಲಿ ಇದರಲ್ಲಿ ತುಂಬ ಜನ ದುಡ್ಡು ಕಳ್ಕೊಂಡಿರೋದು ಅಮಾಯಕ ಭಾರತೀಯರು, ಅಮಾಯಕ ಕರ್ನಾಟಕ ಜನತೆ, ಯಾರಿಗೆ ಸ್ಕ್ಯಾಮ್ ಬಗ್ಗೆ ಗೊತ್ತಿಲ್ದಿರಾ. ಸೊ ಯಾವುದೋ ಒಂದು ರೆಫರಲ್ ಸ್ಕೀಮು 5% ಬೆನಿಫಿಟ್ ಸಿಗುತ್ತೆ ಅಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ತೊಗೊಂಡೋಗಿ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ಶೇರ್ ಮಾರ್ಕೆಟ್ಗೆ ಹಾಕ್ತೀನಿ ದುಡ್ಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಶೇರ್ ಮಾರ್ಕೆಟನ್ನು ಯೂಸ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಅನ್ನೋ ತುಂಬ ದೊಡ್ಡ ಒಂದು ಪವಿತ್ರವಾದ ಸ್ಥಳಕ್ಕೆ ಅವಮಾನ ಮಾಡಿ ಸ್ಟಾಕ್ ಮಾರ್ಕೆಟ್ನ ಸ್ಕ್ಯಾಮ್ ಅಂತ ಜನಗಳು ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಅನ್ನೋ ಹೇಳೋ ಮಟ್ಟದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಪವಿತ್ರವಾದ ಜಾಗ. ಈ ಜಾಗದಲ್ಲಿ ಯಾರೇ ಕಷ್ಟಪಟ್ಟು ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡ್ರೆ ತಿಂಗಳಿಗೆ 2-3% ಈಸಿಲಿ ದುಡಿಬೋದು. ಬಟ್ ಇವ್ರೇನು ಹೇಳ್ತಾವ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ದೀನಿ 5% ಸ್ಟಾಕ್ ಮಾರ್ಕೆಟಿಂದ ಬರುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ತಿಂಗಳಿಗೆ ದುಡಿಯೋಕ್ಕಾಗೋದು 2-3% ಆರ್ ಮ್ಯಾಕ್ಸಿಮಮ್ 4% ಅಷ್ಟೇ ದುಡಿಯೋಕ್ಕಾಗೋದು. ಇವರೇ ನಿಮಗೆ 5% ಮಾಡ್ತಾ ಇದ್ದಾರೆ ಅಂದರೆ ಇವ್ರು ತಿಂಗಳಿಗೆ 10% ಮಾಡಬೇಕು. 10% ಮಾಡಿದ್ರೆ ತಾನೇ ನಿಮ್ಗೆ 5% ಕೊಡೋದು. ಸೊ ತಿಂಗಳಿಗೆ 10% ಮಾಡೋ ಅಂಥ ಮನುಷ್ಯ ಸ್ಟಾಕ್ ಮಾರ್ಕೆಟ್ ಅಲ್ಲ, ಇಡೀ ಭೂಮಿ ಮೇಲೆ ಯಾರು ಇನ್ನೂ ಹುಟ್ಟಿಲ್ಲ, ಮುಂದೆನೂ ಹುಟ್ಟಲ್ಲ. ಇವನ್ ದೊಡ್ಡ ಅಂಬಾನಿ, ಅದಾನಿ, ವಾರೆನ್ ಬಫೆಟ್, ಜೆಫ್ ಬಿಜೋಸ್, ಮಾರ್ಕ್ ಝುಕರ್ಬರ್ಗ್ ಇವರೆಲ್ಲ ಮಾಡೋದೇ ತಿಂಗಳಿಗೆ 2-3% ಅಷ್ಟೇ ಮಾಡೋಕ್ಕಾಗೋದು. ಮೇ ಬಿ 1% ಮಾಡಿದ್ರು ದೇ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಯಾವುದೇ ಒಂದು ಕಂಪನಿ ವರ್ಷಕ್ಕೆ ಆದಾಯ ತೆಗೆಯೋದೇ 20% ಆದಾಯ ತೆಗೆಯುತ್ತೆ. ವರ್ಷಕ್ಕೆ 20% ಆದಾಯ ತೆಗೆಯೋ ಕಂಪನಿಗಳು ಇವರು ತಿಂಗಳಿಗೇ 5% ಹೆಂಗೆ ಕೊಡ್ತಾರೆ? ವರ್ಷಕ್ಕೆ 60%. ಸೊ ನಾವೆಲ್ಲ ಯಾರು ಸಣ್ಣ ಮೀನುಗಳೇ 5% ಮಾಡ್ತಾ ಇದ್ರೆ ತಿಮಿಂಗಳಾಗಲೇ ಎಷ್ಟು ಮಾಡಬೇಕು? ಸೊ ಯೋಚನೆ ಮಾಡಿ, ಇಟ್ಸ್ ಅಲ್ಲ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸ್ಕ್ಯಾಮ್ ಇದು. ಸೊ IPS ಆಫೀಸರ್ ಏನು ಹೇಳ್ತಾರೆ ಅಂದರೆ, ಒಂದು ಡಮ್ಮಿ ಆ್ಯಪನ್ನು ನಿಮಗೆ ಫೋನ್ ಮಾಡ್ತಾರೆ, ಆ್ಯಪ್ ಡೌನ್ಲೋಡ್ ಮಾಡಿ ದುಡ್ಡು ಹಾಕಿ ಟ್ರೇಡ್ ಮಾಡಿ ಅಂತ ಹೇಳ್ತಾರೆ. ಟ್ರೇಡ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಪ್ರಾಫಿಟ್ ಬರ್ತಾ ಇರೋದು ಫೇಕು, ಆ್ಯಪು ಫೇಕು, ನೀವು ಹಾಕಿರೋ ದುಡ್ಡು ಮಾತ್ರ ವರ್ಚುವಲ್ಲು. ನೀವು ಪ್ರಾಫಿಟ್ನ ವಿಡ್ರಾ ಮಾಡೋಕ್ಕೆ ಹೋದವಾಗ ಆ್ಯಪಲ್ಲಿ ವಿಡ್ರಾ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ. ಸೊ ನೀವೇನು ದುಡ್ಡು ಹಾಕಿ ಟ್ರೇಡ್ ಮಾಡ್ತಾ ಇದ್ದೀರಲ್ಲ, ಆ್ಯಪೇ ಫೇಕ್ ಅಂದರೆ ನೀವೇನು ಮಾಡೋಕ್ಕಾಗುತ್ತೆ? ಸೊ ಅಲ್ಲಿ ನೀವು ಟ್ರೇಡ್ ಮಾಡಿ ಪ್ರಾಫಿಟ್ ಬಂತಲ್ಲ, ಆ ಪ್ರಾಫಿಟ್ ಸಹ ಫೇಕೆ, ಕಂಪ್ಲೀಟ್ಲಿ ಫೇಕ್. ನಿಮ್ಗೆ ಇದು ಫೇಕ್ ಅಂತ ಯಾವಾಗ ಗೊತ್ತಾಗುತ್ತೆ? ವಿಡ್ರಾ ಮಾಡೋಕ್ಕೆ ಹೋದವಾಗ. ಸೊ ಆದ್ದರಿಂದ ನಾನೇ ಏನು ಹೇಳ್ತೀನಿ ಅಂದರೆ, ಸೊ ಆದಷ್ಟು ನೀವು ಆನ್ಲೈನ್ ಕೋರ್ಸ್ಗಳಿಂದ ಸ್ವಲ್ಪ ದೂರ ಇರಿ. ಆನ್ಲೈನ್ ಕೋರ್ಸ್ಗಳು ಅಂದರೆ ಕಂಪ್ಲೀಟ್ಲಿ ಆನ್ಲೈನಲ್ಲೇ ಹೇಳ್ಕೊಡ್ತೀನಿ, ಸ್ಟಾಕ್ ಮಾರ್ಕೆಟ್ನ A to Z ಆನ್ಲೈನಲ್ಲಿ ಹೇಳ್ಕೊಡ್ತೀನಿ ಅಂತಾರೆ. ಸೊ ಅಲ್ಲಿ ನೋಡಿದ್ರೆ Forex ಟ್ರೇಡಿಂಗ್ ಹೇಳ್ಕೊಡ್ತಾರೆ. Forex ಟ್ರೇಡಿಂಗಲ್ಲಿ ಅದು ನಾನು ನೋಡ್ದಂಗೆ ಎಕ್ಸ್ಪೆಷಲಿ ಗುಲ್ಬರ್ಗ ಆ್ಯಂಡ್ ಹುಬ್ಬಳ್ಳಿಯಲ್ಲಿ ಒನ್ ಆಫ್ ದ ವೆರಿ ಫ್ರಾಡ್ಸ್ಟರ್ ಒಬ್ಬ ಇದ್ದಾರೆ. ಆ ಫ್ರಾಡ್ಸ್ಟರ್ ತುಂಬ ಹೆಸರು ಸಹ ಮಾಡಿದ್ದಾನೆ ಆ ವ್ಯಕ್ತಿ. ಆ ಫ್ರಾಡ್ಸ್ಟರ್ ಏನು ಮಾಡ್ತಾ ಇದ್ದಾನೆ ಅಂದರೆ, ದಿನಕ್ಕೇ ದುಡ್ಡು ಡಬಲ್ ಮಾಡ್ತೀನಿ ಅಂತ ಕರೆ ಮಾಡ್ತಾ ಇದ್ದಾರೆ, ಲೈವ್ ಟ್ರೇಡಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ವೆರಿ ಸೂನ್ ಯಾರ್ಯಾರು ಹುಬ್ಬಳ್ಳಿ ಗುಲ್ಬರ್ಗದಲ್ಲಿ ಒಬ್ಬರು ಇನ್ಸ್ಟಿಟ್ಯೂಟ್ ನಡೆಸ್ಕೊಂಡು ಈ ಥರ ಸ್ಕ್ಯಾಮ್ ಮಾಡ್ತಾ ಇದ್ದಾನಲ್ಲ ಆ ವ್ಯಕ್ತಿ, ಸೊ ಆ ವ್ಯಕ್ತಿಗೆ ಡೆಫಿನೆಟ್ಲಿ ಬೇಗನೆ ಮುಕ್ತಿ ಸಿಗುತ್ತೆ. ದೇವರು ಬೇಗ ಅವ್ರಿಗೆ ಡೆಫಿನೆಟ್ಲಿ ಶಿಕ್ಷೆ ಕೊಡ್ತಾರೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ ದೇವ್ರಿಗಿಂತ ದೊಡ್ಡ ದೇವ್ರು ಅಂದರೆ ಸೆಬಿ ಎಲ್ಲನೂ ನೋಡ್ತಾ ಇದೆ. ಅದು ಪಾಪ ಗುಲ್ಬರ್ಗ ಜನತೆಗೆ 2,000 ರೂಪಾಯಿ ಫೀಸ್ ಇಸ್ಕೊಂಡು, ಹುಬ್ಬಳ್ಳಿ ಜನದ ಹತ್ರ 2,000 ರೂಪಾಯಿ ಇಸ್ಕೊಂಡು ಇಂಟ್ರಾಡೇ ಮಾಡಿಸ್ತೀನಿ, 10,000 ಎತ್ಕೊಬಂದು ಕೊಡಿ, ಆ 10,000ನ ನಾನು ದಿನಕ್ಕೆ ನಿಮಗೆ 2,000 ಮಾಡಿಸ್ತೀನಿ, 10,000 ಮಾಡಿಸ್ತೀನಿ, ಲೈವ್ ಟ್ರೇಡ್ ಮಾಡಿಸ್ತೀನಿ ಅಂದ್ಬಿಟ್ಟು. ಸೊ ಅದು ಬಿಗ್ಗೆಸ್ಟ್ ಸ್ಕ್ಯಾಮ್. ಗುಲ್ಬರ್ಗ ಹುಬ್ಬಳ್ಳಿ ಜನತೆ ಯಾರ್ಯಾರು ನೋಡ್ತಾ ಇದ್ದೀರೋ, ಸೊ ನಿಮ್ಗೇನಾದ್ರು ನೀವು ಎಕ್ಸ್ಪೆಷಲಿ ಅಮಾಯಕ ಜನ ಇದ್ದೀರಾ, ಸೊ ನಿಮಗೆ ಯಾರೋ ಒಬ್ರು ಫೋನ್ ಮಾಡಿ ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ಗೆ, ನಾನು ಲೈವ್ ಟ್ರೇಡ್ ಮಾಡಿಸಿ ದುಡ್ಡು ಮಾಡಿಸ್ತೀನಿ, 20,000 ತಗೊಬಂದು ಕೊಡಿ. ಸೊ ಕೋರ್ಸ್ ಫೀಸು 30,000 ಅಂತೆ. 20,000 ಎತ್ಕೊಬಂದರೆ ನೀವು ಲೈಫಲ್ಲಿ 100 ಕೋಟಿ ಮಾಡ್ಬೋದು ಅಂತ. 20,000ದಲ್ಲಿ 100 ಕೋಟಿ ಮಾಡೋಂಗಿದ್ರೆ ಸೊ ಅವ್ರೇನಕ್ಕೆ ಅಕಾಡೆಮಿ ನಡೆಸ್ತಾ ಇದ್ದಾರೆ, ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ? ಸೊ ಪ್ರಾಕ್ಟಿಕಲಿ ಯೋಚನೆ ಮಾಡಿ, ಸ್ಟಾಕ್ ಮಾರ್ಕೆಟಲ್ಲಿ ತಿಂಗಳಿಗೆ ದುಡಿಯೋಕ್ಕಾಗೋದು 3-4%. ಅವರು ದಿನಕ್ಕೆ ಡಬಲ್ ಮಾಡಿಸ್ತಿದ್ದಾರೆ ಬನ್ನಿ ಅಂದರೆ ಇದೆಲ್ಲ ಮೂರ್ಖತನ. ದಿನಕ್ಕೆ ದುಡ್ಡು ಡಬಲ್ ಮಾಡೋಂಗಿದ್ರೆ ಅಂಬಾನಿ ಅವ್ರು ಯಾಕೆ ಇನ್ನೂ ಸಿಮ್ ಕಾರ್ಡ್ ಮಾರ್ತಾವ್ರೆ, ಟಾಟಾದವ್ರು ಯಾಕೆ ಕಾರ್ ಮಾರ್ತಾರೆ, ಮಹೇಂದ್ರದವ್ರು ಯಾಕೆ ಕಾರ್ ಮಾರ್ತಾರೆ? ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟನ್ನ ಒಂದು ಪವಿತ್ರವಾದ ಸ್ಥಳ. ತುಂಬ ಜನ ಇದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಫೇಕ್ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿ, ಎಸ್ಪೆಷಲಿ ಈ ಫೇಕ್ ಆ್ಯಪ್ನ ಡೌನ್ಲೋಡ್ ಮಾಡಿರೋದು ಯಾರಂದರೆ ಹೈಲಿ ಎಜುಕೇಟೆಡ್ ಪೀಪಲ್. ಈ ವಿಡಿಯೋನ ಹೈಲಿ ಎಜುಕೇಟೆಡ್ ಪೀಪಲ್ ನೋಡಬೇಕಾಗುತ್ತೆ. ಯಾಕಂದರೆ ನಾವು ಮೇಧಾವಿ, ನನಗೆಲ್ಲ ನಾಲೆಜ್ ಇದೆ, ನನಗೇನಕ್ಕೆ ಈ ವಿಡಿಯೋ ಅಂತ ಅನ್ಬೇಡಿ. ಬಿಕಾಸ್ ಹೈಲಿ ಎಜುಕೇಟೆಡ್ ಪೀಪಲ್ಲೇ ಸಿಕ್ಕಾಬಟ್ಟೆ ಬೇಗ ಸ್ಕ್ಯಾಮ್ಗೆ ಒಳಗಾಗೋದು. ಬಿಕಾಸ್ ಅವ್ರಿಗಿರೋಂಥ ಓವರ್ ಕಾನ್ಫಿಡೆನ್ಸಲ್ಲಿ ನನಗೆಲ್ಲ ನಾಲೆಜ್ ಇದೆ ಅಂತ ಅನ್ಕೋತಾರೆ. ಸೊ ಅಲ್ಲೂ ಅಷ್ಟು ನಿಮ್ಗೇನು ನಾಲೆಜ್ ಇದೆ ಅದರ ಡಬಲ್ ನಾಲೆಜಬಲ್ ಪರ್ಸನ್ನು ಸ್ಕ್ಯಾಮ್ ಮಾಡೋನಾಗಿರ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಫೇಕ್ ಆ್ಯಪ್ ಬರುತ್ತೆ, ಡೌನ್ಲೋಡ್ ಮಾಡ್ತೀರಾ,
ಟ್ರೇಡಿಂಗ್ ಮಾಡ್ತೀರಾ, ನೀವು ಹಾಕಿರೋ 1 ಲಕ್ಷ ಹೋಗಿ 10 ಲಕ್ಷ ಆಗುತ್ತೆ, 10 ಲಕ್ಷ ವಿಡ್ರಾ ಮಾಡಕ್ಕೆ ಓಡ್ದವಾಗ ಇದು ಫೇಕ್ ಆ್ಯಪ್ ಅಂತ ಬರುತ್ತೆ. ಈ ಥರ ನಮ್ಮ ರಾಜ್ಯದಲ್ಲಿ ಮೋರ್ ದೆನ್ ಮೊನ್ನೆ ಏನು 35 ಕೋಟಿ ಸ್ಕ್ಯಾಮ್ ನಡೆದಿದೆ. ಇಟ್ಸ್ ಎ ವೆರಿ ಸ್ಮಾಲ್ ಸ್ಕೇಲ್. ಆ್ಯಕ್ಚುಲಿ 3 ಮಂತ್ಸ್ ಬ್ಯಾಕು 200 ಕೋಟಿ ಸ್ಕ್ಯಾಮ್ ಆಗಿತ್ತು ಬೆಂಗಳೂರಿನಲ್ಲಿ. ಎಸ್ಪೆಷಲಿ ಬೆಂಗಳೂರು ಜನದ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಬಟ್ ಏನಂದರೆ ಆ ದುಡ್ಡನ್ನ ಹೆಂಗೆ ಮಾಡಬೇಕು, ಯಾವ ಥರ ಮ್ಯಾನೇಜ್ ಮಾಡಬೇಕು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಈಸಿಯಾಗಿ ಟ್ರ್ಯಾಪ್ ಆಗ್ತಾ ಇರೋದು ಎಜುಕೇಟೆಡ್ ಎಸ್ಪೆಷಲಿ ವರ್ಕಿಂಗ್ ಕ್ಲಾಸ್ ಮೆನ್. ಯಾಕಂದರೆ ಪಾರ್ಟ್ ಟೈಮ್ ಇನ್ಕಮು, ಆ ಇನ್ಕಮು ಈ ಇನ್ಕಮ್ ಅಂತ ಹೇಳಿ ಸ್ಟಾಕ್ ಮಾರ್ಕೆಟ್ ಹೆಸರಿಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಒಂದು ಪವಿತ್ರವಾದ ಜಾಗ, ಅದನ್ನು ಹಾಳು ಮಾಡ್ತಾ ಇರೋದೇ ಈ ಸ್ಕ್ಯಾಮರ್ಸ್. ಸೊ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಬನ್ನಿ, ಕಲ್ತ್ಕೊಂಡು ದುಡ್ಡು ಮಾಡಿ 100% ನೀವು ದುಡ್ಡು ಮಾಡ್ತೀರಾ. ಅದು ಬಿಟ್ಬಿಟ್ಟು ಅರ್ಧಂಬರ್ಧ ನಾಲೆಜು, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು, ಟಿಪ್ಸನ್ನ ತಗೊಳ್ಳೋದು, ಫೇಕ್ ಆ್ಯಪಲ್ಲಿ ನೀವೇ ಟ್ರೇಡಿಂಗ್ ಮಾಡೋದು, ಇಲ್ಲ ಯಾವುದೋ ಒಂದು ಲೈವ್ ಟ್ರೇಡಿಂಗ್ ಮಾಡಿಸ್ತೀನಿ ಬನ್ನಿ ಅಂದರೆ ಸೊ ಡಬಲ್ ಮಾಡಿಸ್ತೀನಿ ಅಂದರೆ ಅಲ್ಲಿ ಹೋಗೋದು, ಇದೆಲ್ಲ ಮಾಡಬೇಡಿ. ಬಿಕಾಸ್ ಅಲ್ಟಿಮೇಟ್ಲಿ ದುಡ್ಡು ಕಳ್ಕೊಳ್ಳೋದು ನೀವೇ. ಸೊ ಆದಷ್ಟು ಇವಾಗಾದರೂ ಎಚ್ಚೆತ್ಕೊಳ್ಳಿ. ಅಮೇರಿಕಾದಲ್ಲಿ 60% ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಶ್ರೀಮಂತರಾಗಿದ್ದಾರೆ. ಅಮೇರಿಕಾ ಇಡೀ ಪ್ರಪಂಚದ ಶ್ರೀಮಂತ ದೇಶ. ನಮ್ಮ ದೇಶದಲ್ಲಿ ಇನ್ನೂ 4% ಅಷ್ಟೇ ಜನ ಸ್ಟಾಕ್ ಮಾರ್ಕೆಟ್ ಬಂದಿರೋದು. ಅದು ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಇಂಪ್ರೂವ್ ಆಗೋಷ್ಟರಲ್ಲಿ ಈ ಥರ ಸ್ಕ್ಯಾಮರ್ಗಳು ಸ್ಟಾಕ್ ಮಾರ್ಕೆಟ್ಗಿರೋ ತುಂಬ ಒಳ್ಳೆಯ ಹೆಸರನ್ನ ಹಾಳು ಮಾಡಿ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಅಂದರೆ ನಾನು ಯೂಶಲಿ ಫೋನ್ ಮಾಡಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಬಿಡಿ, ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಅಂತಾರೆ. ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಆಗಂಗಿದ್ರೆ SBI ಬ್ಯಾಂಕು ಸ್ಟಾಕ್ ಮಾರ್ಕೆಟಲ್ಲಿದೆ ಅಂದರೆ SBI ಬ್ಯಾಂಕು ಸ್ಕ್ಯಾಮಾ? ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಆಗಂಗಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ 462 ಲಕ್ಷ ಕೋಟಿಯಷ್ಟು ದುಡ್ಡು ಹಾಕಿದ್ದಾರೆ. ಯಾರಿಗಿದು ನೋಡೋದು ಹೆಂಗೆ ಅಂತ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನಿಮ್ಮ ಗೂಗಲ್ ಓಪನ್ ಮಾಡಿ NSEindia.com ಅಂತ ಟೈಪ್ ಮಾಡಿ, NSEindia.com ಅಂತ ಟೈಪ್ ಮಾಡಿ, ಅಲ್ಲಿ ಮೇಲ್ಗಡೆ ಮಾರ್ಕೆಟ್ ಕ್ಯಾಪ್ ಆಫ್ ಇಂಡಿಯಾ ಕಾಣಿಸ್ತಾ ಇದೆಯಾ? 462 ಲಕ್ಷ ಕೋಟಿಯಷ್ಟು ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಏನಕ್ಕಿದೆ. ಸೊ ಇದರಲ್ಲಿ ನಮ್ಮ ಗೌರ್ಮೆಂಟ್ ಅವರು ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಅಂದರೆ ನಮ್ಮ ಗೌರ್ಮೆಂಟ್ ಸಹ ಸ್ಕ್ಯಾಮಾ? ಬಿಕಾಸ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿರೋದಾರೆ ಗೌರ್ಮೆಂಟು. LIC ಅವರು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಲಕ್ಷ ಕೋಟಿಗಳು ದುಡ್ಡು ಹಾಕಿದ್ದಾರೆ ಅಂದರೆ LICನೂ ಸ್ಕ್ಯಾಮಾ? ಅರ್ಥ ಮಾಡ್ಕೊಳ್ಳಿ. ಯಾವುದು ಸ್ಕ್ಯಾಮ್ ಅಲ್ಲ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಆ್ಯಂಡ್ ಆಲ್ ರೈಟ್. ಸೊ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅದು ಇದು ಅಂತ ನೀವು ಕೆಟ್ಟ ಹೆಸರು ತರಬೇಡಿ. ಸ್ಟಾಕ್ ಮಾರ್ಕೆಟು ಎಲ್ಲರಿಗೂ ದುಡ್ಡು ಕೊಟ್ಟಿದೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನಿಫ್ಟಿ ಚಾರ್ಟು ಕಳೆದ 20-30 ವರ್ಷಗಳಿಂದ ನಿಫ್ಟಿ ಇಲ್ಲಿವರೆಗೂ ಎಲ್ಲೂ ಬಿದ್ದಿಲ್ಲ. ಸೊ ಇಲ್ಲಿವರೆಗೂ ಎಲ್ಲೂ ಬಿದ್ದಿಲ್ಲ, ಮುಂದೇನೂ ಬೀಳಲ್ಲ. ಬಿದ್ದರೂ ಸಹ 6 ತಿಂಗಳು 1 ವರ್ಷ ವೇಟ್ ಮಾಡಿದ್ರೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಬಂದೇ ಬರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲಿವರೆಗೂ ಯಾರೂ ಸಹ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ದುಡ್ಡು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಯಾರಿಗೂ ಬರಲಿಲ್ಲ, ಮುಂದೇನೂ ಬರಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಡೆಫಿನೆಟ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು. ಎಲ್ಲರೂ ಕಳ್ಕೊಳ್ಳೋದಲ್ಲಿ ಇಂಟ್ರಾಡೇ ಆ್ಯಂಡ್ ಆಪ್ಷನ್ ಬೈಯಿಂಗ್. ಸೊ ಎಲ್ಲರೂ ಕಳ್ಕೊಳ್ಳೋದಲ್ಲಿ ಇಂಟ್ರಾಡೇ ಆ್ಯಂಡ್ ಆಪ್ಷನ್ ಬೈಯಿಂಗ್ ಮಾಡಿ ಕಳ್ಕೊಳ್ತಾರೆ. ಆ್ಯಂಡ್ ಆ ಬ್ಲೇಮ್ನ ಸ್ಟಾಕ್ ಮಾರ್ಕೆಟ್ ಮೇಲೆ ಹಾಕ್ಬಿಡ್ತಾರೆ. ಈ ಸ್ಟಾಕ್ ಮಾರ್ಕೆಟ್ಗೆ ದಯಮಾಡಿ ಬನ್ನಿ, ಅರ್ಥ ಮಾಡ್ಕೊಳ್ಳಿ, ನಾಲೆಜ್ ಗೇನ್ ಮಾಡಿ. ಸುಮ್ಮನೆ ಎಲ್ಲೋ ಏನೋ ಸ್ಕ್ಯಾಮ್ ಆಯಿತು, ಇನ್ನೇನೋ ಮಾಡೋಕ್ಕೆ ಹೋಗಿ ಸ್ಕ್ಯಾಮ್ ಆಯಿತು ಅಂದ್ಬಿಟ್ಟು ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಅನ್ನೋದು ತುಂಬ ಅಪರಾಧ. ಅದು ನಾನು ಹೇಳ್ತಾ ಇದ್ದೀನಿ ನೋಡಿ, ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಅ ಸ್ಕ್ಯಾಮ್, ಇಟ್ಸ್ ಅ ವೆರಿ ವೆರಿ ಡಿಫೈನ್ಡ್ ಪ್ಲೇಸ್. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ದೇವರು ನಿಜವಾಗ್ಲೂ ವರ ಕೊಡ್ತಾನೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ದೇವರು. ಇಲ್ಲಿ ಯಾರು ಸರಿ ಇಲ್ಲ ಅಂದರೆ ಪೂಜಾರಿ ಸರಿ ಇಲ್ಲ. ಪೂಜಾರಿ ಅಂದರೆ ಯಾರು? ನಾನು ದೇವ್ರ ಸ್ಟಾಕ್ ಮಾರ್ಕೆಟಿಂದ ಹಂಗೆ ಮಾಡಿಸ್ಕೊಡ್ತೀನಿ ಹಿಂಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳೋರು ಅವರು ಪೂಜಾರಿಗಳು ಸರಿ ಇಲ್ಲ. ದೇವರು ನಿಜವಾಗ್ಲೂ ಚೆನ್ನಾಗಿದ್ದಾರೆ. ದೇವ್ರು ಎಲ್ಲರಿಗೂ ಆಶೀರ್ವಾದ ಮಾಡಿ ದುಡ್ಡು ಕೊಡ್ತಾ ಇದ್ದಾನೆ. ನೀವು ಸಹ ದುಡ್ಡು ತಗೋಬೇಕಂದ್ರೆ ನಿಮ್ಮ ಒಂದು ನಾಲೆಜಿಂದ ದೇವ್ರ ಹತ್ರಕ್ಕೆ ಹೋಗಿ, ಮೀಡಿಯೇಟರ್ಸ್ಗಳನ್ನು ಇಟ್ಕೋಬೇಡಿ. ಡೈರೆಕ್ಟ್ ದೇವ್ರ ಹತ್ರಕ್ಕೆ ಹೋಗಿ, ಡೈರೆಕ್ಟ್ ದೇವ್ರ ಹತ್ರನೇ ಮಾತಾಡಿ. ದೇವ್ರಂದ್ರೆ ಯಾರು? ಸ್ಟಾಕ್ ಮಾರ್ಕೆಟ್. ಇನ್ ಬಿಟ್ವೀನ್ ಪೂಜಾರಿ ನಾನು ದುಡ್ಡು ಮಾಡಿಕೊಡ್ತಾನೆ, 5% ಕೊಡ್ತಾನೆ, ನನಗೆ ಇದು ಮಾಡಿಸ್ಕೊಡ್ತಾನೆ ಅಂತ ನೀವು ಅನ್ಬೇಡಿ. ಸೊ ಬಿ ಕೇರ್ಫುಲ್, ಬಿ ಅಲರ್ಟ್. ಸೊ ಸ್ಟಾಕ್ ಮಾರ್ಕೆಟ್ ನಾಲೆಜ್ಗೆ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಾ ಇದ್ದಾರೆ? ನಮ್ಮ ಚಾನಲ್ನಲ್ಲೇ ಎಲ್ಲ ವೀಡಿಯೋಸ್ಗಳು ಇದ್ದಾವೆ, ಸಿಕ್ಕಾಪಟ್ಟೆ ಯೂಸ್ಫುಲ್ ಕಂಟೆಂಟ್ ಇದೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿರುವ ಎಲ್ಲ ಒಂದು ಬೇಸಿಕ್ಸಿಂದ ಹಿಡಿದು ಅಡ್ವಾನ್ಸ್ ನಾಲೆಜ್ ನಮ್ಮ ಚಾನಲ್ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಆಲ್ ಅವರ್ ಪ್ರೀವಿಯಸ್ ವೀಡಿಯೋಸ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ,
ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.